ಹರೇ ಕೃಷ್ಣ ಗೆಳೆಯರೇ, ದ್ವಾರಕೆಯ ಅಗ್ರಹಾರದಲ್ಲಿ ವಾಸವಾಗಿದ್ದ ಒಬ್ಬ ಬ್ರಾಹ್ಮಣನ ಹೆಂಡತಿ ಒಂದು ಮಗುವನ್ನು ಹೆತ್ತಳು. ಆ ಮಗು ತಾಯಿಯ ಗರ್ಭದಿಂದ ಹೊರಬಂದ ಕೂಡಲೇ ಮಾಯವಾಯಿತು. ತಮ್ಮ ಕಣ್ಣೆದುರಿಗೆ ಮಗು ಮಾಯವಾಗಿದ್ದರಿಂದ ಕೋಪಗೊಂಡ ಬ್ರಾಹ್ಮಣ ಉಗ್ರಸೇನ ಮಹಾರಾಜನ ಬಳಿ ಹೋಗಿ, ರಾಜ, ಇದಕ್ಕೆಲ್ಲ ನೀವೇ ಹೊಣೆ. ನಿಮ್ಮ ಧರ್ಮದಲ್ಲಿ ಏನೋ ಲೋಪವಾಗುತ್ತಿದೆ, ಅದಕ್ಕೆ ಹೀಗಾಯಿತು ಎಂದು ದೂಷಿಸಿದ. ಅವನನ್ನು ಸಮಾಧಾನಗೊಳಿಸಿದ ರಾಜ ಅವನ ಮನೆಗೆ ಕಾವಲು ಹಾಕಿಸಿದ. ಆದರೂ ಪ್ರಯೋಜನವಾಗಲಿಲ್ಲ. ಜನಿಸಿದ ಮಕ್ಕಳು ಮಾಯವಾಗುವುದು ತಪ್ಪಲಿಲ್ಲ. ಬ್ರಾಹ್ಮಣನ ಹೆಂಡತಿ ಹೆತ್ತ 9ನೆಯ ಮಗು ಮಾಯವಾದಾಗ ತಾಳ್ಮೆ ಕಳೆದುಕೊಂಡ ಬ್ರಾಹ್ಮಣ ಅರಮನೆಗೆ ಬಂದು ರಾಜನನ್ನು ದೂಷಿಸುತ್ತಾ, ಈ ಸಂಕಟದಿಂದ ಪಾರು ಮಾಡಿ ನನ್ನನ್ನು ರಕ್ಷಿಸುವರು ಈ ದ್ವಾರಕೆಯಲ್ಲಿ ಯಾರೂ ಇಲ್ಲವೇ ಎಂದು ಕೂಗಾಡತೊಡಗಿದ. ದ್ವಾರಕೆಗೆ ಕೆಲ ದಿನಗಳ ಮಟ್ಟಿಗೆ ಅತಿಥಿಯಾಗಿ ಬಂದಿದ್ದ ಅರ್ಜುನ ಈ ಮಾತನ್ನು ಕೇಳಿಸಿಕೊಂಡ ಕೂಡಲೇ ಬ್ರಾಹ್ಮಣನ ಬಳಿಗೆ ಬಂದು, ನಿನ್ನನ್ನು ರಕ್ಷಿಸುವರು ಯಾರು ಇಲ್ಲವೆಂದು ಏಕೆ ಹೇಳುತ್ತಿರುವೆ? ನಾನು ನಿನ್ನ ಮಕ್ಕಳನ್ನು ರಕ್ಷಿಸುತ್ತೇನೆ ಎಂದು ಮಾತು ಕೊಡುತ್ತೇನೆ ಎಂದ. ಅವನ ಮಾತನ್ನು ಕೇಳಿದ ಬ್ರಾಹ್ಮಣ, ಬಲರಾಮ, ಕೃಷ್ಣ, ಅನಿರುದ್ಧ, ಪ್ರದ್ಯುಮ್ನನಿಗೆ ರಕ್ಷಿಸಲಾಗಲಿಲ್ಲ, ಇನ್ನು ನಿನ್ನಿಂದ ಆಗುವುದೇ ಎಂದ. ಇದು ತನಗಾದ ಅಪಮಾನವೆಂದು ಭಾವಿಸಿದ ಅರ್ಜುನ, ಬ್ರಾಹ್ಮಣ, ನಾನು ಅವರಾರೂ ಅಲ್ಲ, ನಾನು ಅರ್ಜುನ. ನನ್ನ ಧನಸ್ಸು ಗಾಂಡೀವ. ಶಿವನೊಂದಿಗೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಿರುವ ನನ್ನ ಶೌರ್ಯದಲ್ಲಿ ನಂಬಿಕೆ ಇಡು. ರಕ್ಷಣೆ ನೀಡುವುದು ಕ್ಷತ್ರಿಯ ಅರಸರ ಕರ್ತವ್ಯ. ರಕ್ಷಣೆ ಕೊಡದ ರಾಜ ನಿಜವಾದ ರಾಜನಲ್ಲ ಎಂಬುದು ನನಗೆ ತಿಳಿದಿದೆ. ಮುಂದೆ ಹೀಗಾಗದಂತೆ ನೋಡಿಕೊಳ್ಳುತ್ತೇನೆ. ನನ್ನನ್ನು ನಂಬು. ಒಂದು ವೇಳೆ ನಿನ್ನ ಮಗುವನ್ನು ಉಳಿಸಿಕೊಡಲಾಗದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂದು ಕೃಷ್ಣನಿಗೆ ಕೇಳಿಸುವ ಹಾಗೆ ಹೇಳಿ ಮಾತು ಕೊಟ್ಟ. ಅದನ್ನು ಕೇಳಿ ಕೃಷ್ಣ ಮುಗುಳ್ನಕ್ಕ. ಅರ್ಜುನನ ಮಾತಿನ ಮೇಲೆ ನಂಬಿಕೆ ಇಟ್ಟ ಬ್ರಾಹ್ಮಣ ಮನೆಗೆ ಹಿಂದಿರುಗಿದ. ಬ್ರಾಹ್ಮಣನ ಮಡದಿಯ ಪ್ರಸವದ ದಿನ ಬಂದಾಗ ಅರ್ಜುನ ಯಾರು ಯಾವುದು ಒಳ ಹೋಗದಂತೆ ಬಾಣಗಳ ಕೋಟೆ ಕಟ್ಟಿ ತಾನೇ ಕಾವಲು ನಿಂತ. ಆದರೂ ಪ್ರಯೋಜನವಾಗಲಿಲ್ಲ. ಮಗುವು ಜನಿಸಿದ ಕೆಲವೇ ನಿಮಿಷಗಳಲ್ಲಿ ಮಗುವಿನ ಜೊತೆಗೆ ಅರ್ಜುನನ ಬಾಣಗಳು ಮಾಯವಾದವು. ಇದೆಲ್ಲವನ್ನು ಗಮನಿಸುತ್ತಿದ್ದ ಕೃಷ್ಣನಿಗೆ ಇದು ಒಳ್ಳೆಯ ಮನರಂಜನೆ ಎನಿಸಿತು. ಮಗುವನ್ನು ರಕ್ಷಿಸುವಲ್ಲಿ ವಿಫಲನಾದ ಅರ್ಜುನ ಬ್ರಾಹ್ಮಣನಿಗೆ ಕೊಟ್ಟ ಮಾತಿನಂತೆ ಅಗ್ನಿ ಪ್ರವೇಶಕ್ಕೆ ಸಿದ್ಧನಾದ. ಕೂಡಲೇ ಅಲ್ಲಿಗೆ ಧಾವಿಸಿದ ಕೃಷ್ಣ ಅರ್ಜುನನನ್ನು ತಡೆದು, ಅರ್ಜುನ, ಇದೆಂಥ ಕೆಲಸ ಮಾಡಲು ಹೊರಟಿರುವೆ? ನಿನ್ನದಲ್ಲದ ಈ ಕಾರ್ಯಕ್ಕೆ ನೀನೇಕೆ ಆಹುತಿಯಾಗುವೆ? ನನ್ನೊಂದಿಗೆ ಬಾ, ಖಂಡಿತ ಮಗು ಸಿಗುತ್ತದೆ ಎಂದು ಹೇಳಿ ಅರ್ಜುನನೊಂದಿಗೆ ದಿವ್ಯ ರಥವನ್ನೇರಿ ವೈಕುಂಠಕ್ಕೆ ಹೋದರು. ಕೃಷ್ಣನನ್ನೇ ಹೋಲುವ ಶೇಷ ಶಯನನಾದ ವಿಷ್ಣುವನ್ನು ಕಂಡ ಅರ್ಜುನ ದೀರ್ಘದಂಡ ಪ್ರಣಾಮ ಮಾಡಿ, ಅರ್ಜುನ, ಭೌತಿಕ ಜಗತ್ತಿನಲ್ಲಿ ನರನಾರಾಯಣರ ಅವತಾರಿಗಳಾಗಿರುವ ನಿಮ್ಮಿಬ್ಬರನ್ನು ನೋಡುವ ಸಲುವಾಗಿ ಬ್ರಾಹ್ಮಣರ ಮಕ್ಕಳನ್ನು ಇಲ್ಲಿಗೆ ಕರೆ ತರುವ ವ್ಯವಸ್ಥೆ ಮಾಡಿದೆ. ಕಳೆದು ಹೋದ ಬ್ರಾಹ್ಮಣ ಬಾಲಕರೆಲ್ಲ ಇಲ್ಲಿಯೇ ಇದ್ದಾರೆ. ನನ್ನ ಅನಂತ ಲೀಲೆಗಳಲ್ಲಿ ಇದು ಒಂದು. ಕೃಷ್ಣನೂ ನಾನೇ. ನನ್ನ ವಿಸ್ತೃತ ರೂಪವೇ ಕೃಷ್ಣ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿರುವ ನಿಮ್ಮಿಂದಾಗಿ ಜಗತ್ತಿನ ಜನರು ಸುಖ, ಶಾಂತಿ, ನೆಮ್ಮದಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ ಮಹಾವಿಷ್ಣುವಿಗೆ ಕೃಷ್ಣಾರ್ಜುನರು ಪ್ರಣಾಮ ಮಾಡಿ ಬ್ರಾಹ್ಮಣರ ಮಕ್ಕಳೊಂದಿಗೆ ದ್ವಾರಕೆಗೆ ಬಂದರು. ಇದೆಲ್ಲವೂ ಕೃಷ್ಣನ ಲೀಲೆ. ಕೃಷ್ಣ ಹೇಳಿದಂತೆ ಯಾರದೋ ಕರ್ಮದ ವಿರುದ್ಧ ಇನ್ನಾರೂ ಹೋರಾಡಲು ಬರುವುದಿಲ್ಲ. ಅಳಿಸುವವರು ಉಳಿಸುವವರು ನಾವಲ್ಲ, ನಮ್ಮಿಂದ ಸಾಧ್ಯವೂ ಇಲ್ಲ. ಉಳಿಸುವವರು ಅವರೇ, ಅಳಿಸುವವರು ಅವರೇ. ಅಷ್ಟಕ್ಕೂ ನಾನಿಲ್ಲಿಗೆ ಅತಿಥಿಯಾಗಿ ಬಂದವನು. ಅತಿಥಿಯಂತೆ ಇರುವುದನ್ನು ಬಿಟ್ಟು ಕೃಷ್ಣನನ್ನು ಉಪೇಕ್ಷಿಸಿ ಇಂಥ ವ್ಯರ್ಥ ಪ್ರಯತ್ನಕ್ಕೆ ಕೈ ಹಾಕಬಾರದಾಗಿತ್ತು ಎಂದು ಅರ್ಜುನ ಪರಿತಪಿಸಿದ. ಈ ವಿಶ್ವವೇ ಆ ಭಗವಂತನದಾಗಿರುವಾಗ, ಜೀವವನ್ನು ಉಳಿಸುವ ಅಳಿಸುವ ಕರ್ತನು ಅವನೇ ಆಗಿರುವಾಗ, ನಾನು ನನ್ನದು, ನನ್ನಿಂದಲೇ ಎಂದುಕೊಳ್ಳುವುದು, ನನ್ನದಲ್ಲದ ಕೆಲಸಕ್ಕೆ ಕೈ ಹಾಕುವುದು ಮೂರ್ಖತನವಲ್ಲದೆ ಮತ್ತೇನು? ದೈವ ಇಚ್ಛೆಯಿದ್ದರೆ ಸಾಯುವವನು ಬದುಕುಳಿಯುತ್ತಾನೆ, ಇಲ್ಲದಿದ್ದಲ್ಲಿ ಬದುಕುಳಿಯಬೇಕಾದವನು ಸಾಯುತ್ತಾನೆ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.